ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಪಟ್ಟು ಹಿಡಿದು ನಾಳೆ ದಿನ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಮುಷ್ಕರಕ್ಕೆ ನೌಕರರು ಕರೆಯನ್ನ ಕೊಟ್ಟಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ನಡೀತಾ ಇದೆ. ಸಾರಿಗೆ ಸಚಿವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಹಾಗೆ ಸಿಎಸ್ ಶಾಲಿನಿ ರಜನೀಶ್ ಕೂಡ ಈ ಸಭೆಯಲ್ಲಿದ್ದಾರೆ. ಸಾರಿಗೆ ಇಲಾಖೆಯ ಕಾರ್ಯದರ್ಶಿ ಆಯುಕ್ತರು, ಜಂಟಿ ಆಯುಕ್ತರು ಭಾಗಿಯಾಗಿದ್ದಾರೆ. ಅವರ ಜೊತೆಗೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿ 4 ನಿಗಮಗಳ ಎಂಡಿಗಳು ಕೂಡ ಹಾಜರಾಗಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಈ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರ ಗೊತ್ತಾಗುತ್ತೆ. ನೋಡಿ, ಇದೀಗ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಏನಾಗಬೇಕು ಅನ್ನೋದರ ನಿರ್ಧಾರವನ್ನ ಮುಂದೆ ಮಾಡ್ತಾರೆ. ಬಹಳಷ್ಟು ಜನ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಟ್ ಇದಕ್ಕೂ ಮುಂಚಿತವಾಗಿನೂ ಕೂಡ ಈ ಸಾರಿಗೆ ಮುಷ್ಕರ ನಡೀತಾ ಇತ್ತು. ಅವರುಗಳ ಬೇಡಿಕೆಗಳು ಏನೇನಿದೆ, ಈ ಬಾರಿ ಪ್ರತಿಭಟನೆಗೆ ಮುಂದಾಗಿರೋದು ಯಾತಕ್ಕಾಗಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿವರವಾದಂತ ವರದಿ ಇದೆ, ಬನ್ನಿ ನೋಡೋಣ. ಇವತ್ತು ಮಧ್ಯರಾತ್ರಿಯಿಂದನೇ ಬಸ್ ನಿಲ್ತಾ ಇದೆ. ದಯಮಾಡಿ ಸಹಕಾರ ಕೊಡಿ. ಸಿಎಂ ಅವರು ನಮ್ಮ ಮಾತುಕತೆಗೆ ಒಪ್ಪಲಿಲ್ಲ ಅಂತಂದ್ರೆ ಇವತ್ತು ಮಧ್ಯರಾತ್ರಿಯಿಂದನೇ ಒಂದು ಬಸ್ಸು ಸಹ ಬರಲ್ಲ ಬೀದಿಗಳೆಲ್ಲ. ಸರ್ಕಾರ ಬಗ್ಗುತ್ತಿಲ್ಲ, ಸಾರಿಗೆ ನೌಕರರು ಜಗ್ಗುತ್ತಿಲ್ಲ. ಸರ್ಕಾರಕ್ಕೆ ಸೆಡ್ ಹೊಡೆದಿರೋ ಸಾರಿಗೆ ನೌಕರರು ನಾಳೆಯಿಂದ ಬಸ್ ಸಂಚಾರ ಬಂದ್ಗೆ ನಿರ್ಧರಿಸಿದ್ದಾರೆ. ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಹೋರಾಟಕ್ಕಿಳಿಯಲು ತೀರ್ಮಾನಿಸಿದ್ದಾರೆ. ನಾಳೆಯಿಂದ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್. ರಸ್ತೆಗಿಳಿಯಲ್ವ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು. ಸಾಲು ಸಾಲು ರಜೆಗಳು ಬರ್ತಿವೆ, ಸಾಲು ಸಾಲು ಹಬ್ಬಗಳಿವೆ. ಊರಿಗೆಂದು ತೆರಳಲು ಬಸ್ ಬುಕ್ ಮಾಡಿದ್ದವರಿಗೆ, ಊರಿಗೆ ತೆರಳಲು ಪ್ಲಾನ್ ಮಾಡಿದ್ದ ಪ್ರಯಾಣಿಕರಿಗೆ ಶಾಕ್ ಎದುರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ನಾಳೆಯಿಂದ ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಂಚಾರವನ್ನು ನಿಲ್ಲಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ನಿರ್ಧರಿಸಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಸಾರಿಗೆ ಮುಖಂಡರು ಕರಪತ್ರ ಹಂಚಿ ಪ್ರಯಾಣಿಕರು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಹಾಗಾದ್ರೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಕಾರಣವೇನು, ಸಾರಿಗೆ ನೌಕರರ ಬೇಡಿಕೆಗಳೇನು ಅಂತ ನೋಡೋದಾದ್ರೆ, 38 ತಿಂಗಳ ಅರಿಯರ್ಸ್ ಅಂದ್ರೆ ಹಿಂಬಾಕಿ ವೇತನ ಬಿಡುಗಡೆ ಮಾಡಬೇಕು. ಅಲ್ಲದೆ 2024ರ ಜನವರಿಯಿಂದಲೇ ಹೊಸ ವೇತನ ಪರಿಷ್ಕರಣೆ ಆಗಬೇಕು. ಖಾಸಗೀಕರಣ, ಭ್ರಷ್ಟಾಚಾರ, ಸಿಬ್ಬಂದಿ ಮೇಲಿನ ಕಿರುಕುಳ ನಿಲ್ಲಬೇಕು. ಸಾರಿಗೆ ನಿಗಮದ ವಿದ್ಯುತ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರಿಗೆ ಕೆಲಸ ನೀಡಬೇಕು. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರಿಗೆ ಕೆಲಸ ನೀಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೋರಾಟ ಫಿಕ್ಸ್ ಅಂತ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಹೇಳಿದ್ದಾರೆ. ನಾಳೆ ಯಾವುದೇ ಒತ್ತಡ ಬಂದರೂ ನಿಮ್ಮ ಹೋರಾಟ ನಡೆಯುತ್ತೆ. ಹೋರಾಟ ನಿಲ್ಲೋದಿಲ್ಲ, ಅದ್ರಲ್ಲಿ ಯಾವ ಅನುಮಾನವೂ ಬೇಡ. 38 ತಿಂಗಳು ಅರಿಯರ್ಸು, ಓಕೆ. ಒಂದು 24ನೇ ವೇತನ ಹೆಚ್ಚಳ, ಅದೆರಡರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಹಿಂದಿನ ಸರ್ಕಾರ ಏನು ಹೇಳಿತ್ತೋ ಅದನ್ನು ನೀವು ಜಾರಿ ಮಾಡ್ತಿರೋ ಇಲ್ವೋ ಅಷ್ಟೇ. ಮತ್ತು 24 ನೀವು ಎಲಿಜಿಬಲ್, ನೀವು ಅಸೆಂಬ್ಲಿ ಜಾಬ್ ಕೊಟ್ಟಿದ್ದೀರಾ, ಮಾತುಕತೆ ಪ್ರೋಗ್ರೆಸ್ಸಲ್ಲಿದೆ ಅಂತೆಲ್ಲ ಕೊಟ್ಟಿದ್ದೀರಾ. ಹೆದರಿಕೆಗೆ ಯಾರೂ ಬಗ್ಗೋದಿಲ್ಲ. ನೌಕರರ ಮನವೊಲಿಕೆ ಜೊತೆಗೆ ಸರ್ಕಾರದಿಂದಲೂ ಪರ್ಯಾಯ ಪ್ಲಾನ್. ಸರ್ಕಾರ ಈಗಾಗಲೇ ನೌಕರರ ಮನವೊಲಿಕೆಗೆ ಮುಂದಾಗಿದೆ. ಜೊತೆಗೆ ಖಾಸಗಿ ಬಸ್ ಮಾಲೀಕರು, ಆಟೋ ಚಾಲಕರು, ಕ್ಯಾಬ್ ಚಾಲಕರ ಜೊತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಒಂದು ವೇಳೆ ಬಸ್ ಸಂಚಾರ ಬಂದಾದರೆ ಪರ್ಯಾಯವಾಗಿ ಸಂಚಾರ ವ್ಯವಸ್ಥೆ ಮಾಡಲು ಮುಂದಾಗಿದ್ದಾರೆ. ಸಾರಿಗೆ ನೌಕರರಿಗೆ ರಜೆ ರದ್ದು ಮಾಡಿ ಎಚ್ಚರಿಕೆ ಸಂದೇಶ. ಇನ್ನು ಸಾರಿಗೆ ನೌಕರರ ರಜೆಯನ್ನ ರದ್ದು ಮಾಡಿ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಮುಷ್ಕರದಲ್ಲಿ ಭಾಗಿಯಾದ್ರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸೂಚಿಸಿದ್ದಾರೆ. ಡ್ಯೂಟಿ ಮಾಡಿಲ್ಲ ಅಂದ್ರೆ ಸಂಬಳ ಕೊಡಲ್ಲ, ರಜೆಯನ್ನು ಕೊಡಲ್ಲ ಅಂತ ಸೂಚಿಸಲಾಗಿದೆ. ಸಾರಿಗೆ ಮುಷ್ಕರರಿಂದ ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಸ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಪ್ರಯಾಣಿಕರು ಹೇಳ್ತಿದ್ದಾರೆ. ಮತ್ತೆ ಕೆಲವರು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ತೀವಿ ಎಂದಿದ್ದಾರೆ. ಬಟ್ ಬಿಎಂಟಿಸಿ ಬಸ್ ಇಲ್ಲ ತುಂಬಾ ಪ್ರಾಬ್ಲಮ್ ಆಗೇ ಆಗುತ್ತೆ ಸರ್, ಕೆಲ್ಸಕ್ಕೆ ಹೋಗೋದಕ್ಕೆ ಎಲ್ಲ. ಇದನ್ನ ಆಟೋ ಅವರೆಲ್ಲ ತುಂಬಾ ಯೂಸ್ ಮಾಡ್ಕೊಂತಾರೆ, ಅಂದ್ರೆ ಡಬಲ್ ಕಾಸ್ಟ್ ಎಲ್ಲ ಹೇಳ್ತಾರೆ. ಸೊ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಏನಿದೆಯೋ ಅದನ್ನ ಆದಷ್ಟು ಬೇಗ ಸಾಲ್ವ್ ಮಾಡಿದ್ರೆ ಒಳ್ಳೇದು ಅಂತ. ನಾವು ಆರಾಮ ಮನೆಗಿರ್ತೀವಿ, ನಿಮಗೂ ಹೆಂಡತಿ ಮಕ್ಕಳು ಇದ್ದಾರೆ, ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು ಸರ್ಕಾರ. ಆದಷ್ಟು ಬೇಗ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ನಾವು ವಿನಯಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀವಿ. ಪರಿಸ್ಥಿತಿ ಗಂಭೀರವಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯನವರೇ ಖುದ್ದಾಗಿ ಸಭೆ ನಡೆಸುತ್ತಿದ್ದಾರೆ. ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ, ಸಾರಿಗೆ ನೌಕರರ ವರ್ಕರ್ಸ್ ಫೆಡರೇಷನ್, ನೌಕರರ ಮಹಾಮಂಡಳಿ, ನೌಕರರ ಫೆಡರೇಷನ್ ಸೇರಿ ಹಲವು ಸಂಘಟನೆಗಳ ಜೊತೆ ಸಭೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.